ಓಕೆ, ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಟೊಮೆಟೊ ಹಾಕೋಣ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ. ಇದಕ್ಕೆ ಒಂಚೂರು ನೀರು ಚುಮುಕ್ಸೋಣ. ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕೋಣ. ಈಗ ಇದಕ್ಕೆ ಬೇಯಿಸಿರ್ತಕ್ಕಂಥ ಹಣ್ಣು ಹುರುಳಿ ಬೀಜ ಮತ್ತು ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಇದಿಷ್ಟು ಚೆನ್ನಾಗಿ ಕುದಿಬೇಕು. ನೋಡೋಕ್ಕೆ ಮಜಾ ಇದೆ. ಟ್ರೈ ಕಲರ್, ಬಿಳಿ, ಹಸಿರು, ಕೆಂಪು. ಈಗ ಇದು ಚೆನ್ನಾಗಿ ಕುದ್ದಿದೆ, ಗಟ್ಟಿಯಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಟೇಸ್ಟ್ ಮಾಡಬೇಕು. ಅಷ್ಟೇ ಬಾಕಿ ಆಫ್ ಮಾಡ್ಬಿಡಲ್ಲ. ಇದನ್ನು ಟೇಸ್ಟ್ ಮಾಡೋ ಹಕ್ಕು ನನಗಿಲ್ಲ, ಯಾಕಂದರೆ ಇವತ್ತು ಸ್ಪೆಷಲ್ ಅಭಿಮಾನಿಯವರು ಬರ್ತಾರೆ. ಅಭಿಮಾನಿ ಅನ್ನೋದಕ್ಕಿಂತ ಇವರು ನನ್ನ ಬಹಳ ಒಳ್ಳೆಯ ಸ್ನೇಹಿತರು, ಹೆಸರಾಂತ ಲೇಖಕರು. ಬಹಳಷ್ಟು ಕಾದಂಬರಿಗಳನ್ನು ಬರೆದಿದ್ದಾರೆ, ಬಹಳಷ್ಟು ಕಾದಂಬರಿಗಳನ್ನು ತೆಲುಗು ಮತ್ತು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಮತ್ತು ಧಾರಾವಾಹಿಗಳಿಗೆ ಸ್ಕ್ರಿಪ್ಟ್ಗಳನ್ನ ಬರೆದಿದ್ದಾರೆ, ಮತ್ತು ಡೈಲಾಗ್ಗಳು ಬರೆದಿದ್ದಾರೆ. ಅಷ್ಟೇ ಅಲ್ಲ, ಖುದ್ದು ಪ್ರಕಾಶಕರು. ಭಾಳ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಏನಪ್ಪ ಅಂದರೆ, ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಪುಸ್ತಕ ಇದೆಯಲ್ಲ, ಬೊಂಬಾಟ್ ಭೋಜನ ಪುಸ್ತಕ, ಆ ಪುಸ್ತಕನ ಪ್ರಿಂಟ್ ಮಾಡಿದ್ದೆ ಇವರು ನನ್ನ ಜೊತೆ ನೆನ್ನೆ ಜಗಳ ಆಡ್ಬಿಟ್ರು. ಏನು ರೀ, ಯಾರ್ಯಾರನ್ನೋ ಕರಿತೀರಾ, ನಿಮ್ಮ ಕೈ ರುಚಿ ಅವ್ರಿಗೆಲ್ಲ ಟೇಸ್ಟ್ ಕೊಡ್ತೀರಾ, ನನ್ನನ್ನು ಒಂದು ಸಲ ಕರೆದಿದ್ದೀರಾ, ನೀವು ಒಂದು ಸಲ ಕರೆದಿಲ್ಲ, ನಾವೇನು ಪಾಪ ಮಾಡಿದ್ವಿ ಅಂತ ಜಗಳ ಆಡಿದ್ರು. ನಾನು ಇದೇ ಒಳ್ಳೆಯ ಅವಕಾಶ, ಅವ್ರನ್ನೂ ನಮ್ಮ ಪರಿಚಯ ಮಾಡೋಣ ನಿಮಗೆಲ್ಲ ಅಂತ. ಯಾಕಂದರೆ ಇವರು ನಮಗೆಲ್ಲ ನಮ್ಮ ಬೆನ್ನ ಹಿಂದೆ ಕೆಲಸ ಮಾಡೋ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಟೀಮು, ನಮ್ಮ ಕ್ಯಾಮ್ರಾಮನ್ಗಳು, ಸೌಂಡ್ ರೆಕಾರ್ಡಿಸ್ಟ್ಗಳು, ಮೇಕಪ್ ಆರ್ಟಿಸ್ಟ್ಗಳು, ಲೈಟ್ ಬಾಯ್ಸ್ಗಳು, ಇವರು ಪ್ರೊಡಕ್ಷನ್ ಬಾಯ್ಸ್ಗಳು, ಪಾತ್ರೆ ತೊಳೆ ಹುಡುಗರು ಹುಡುಗಿರು ಎಲ್ಲರೂ ಎಷ್ಟೊಂದು ಜನ ಕೆಲಸ ಮಾಡಿ ಅವ್ರನ್ನೆಲ್ಲ ಒಂದೊಂದಾಗಿ ಪರಿಚಯ ಮಾಡಬೇಕು ಅಂತ ನನ್ನ ಆಸೆ. ಇವೆಲ್ಲ ನೋಡಬೇಕು ನೀವು ಅವ್ರನ್ನೆಲ್ಲ. ಹಾಗೆ ನಮ್ಮ ಬೆನ್ನ ಹಿಂದೆ ಕೆಲಸ ಮಾಡ್ತಿರ್ತಕ್ಕಂಥ ಇವರು ಕೂಡ ನಮ್ಮ ಪುಸ್ತಕ ಚೆನ್ನಾಗಿ ಮೂಡಿಬರಬೇಕು ಅಂತ ಭಾಳ ಶ್ರಮವಹಿಸಿ ಪುಸ್ತಕದ ಪ್ರತಿಯೊಂದು ವಾಕ್ಯವನ್ನು ಓದಿ ಮಿಸ್ಟೇಕ್ಗಳನ್ನು ತಿದ್ದಿ ಪುಸ್ತಕನ ಪ್ರಿಂಟ್ ಮಾಡಿದ್ದಾರೆ. ಅವರು ಇಲ್ಲಿ ಬರ್ತಾ ಇದ್ದಾರೆ. ಅವರು ಬರೋದು ಇವತ್ತು ನಾನು ಮಾಡುವ ಈ ಸ್ಪೆಷಲ್ ಹುಜೂರ್ ಹುರುಳಿಕಾಯಿನ ತಿಂತಾರೆ. ಅವ್ರಿಗೊಂದ್ಸಲಿ ಹುಜೂರ್ ಅಂತ ಹೇಳಬೇಕು ಅಂತ ಅವ್ರನ್ನ ಕರೆಸ್ಬಿಡ್ಲಾ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ದ ಓನ್ ಅಂಡ್ ಓನ್ಲಿ ಮಿಸ್ಟರ್ ರಾಜಾ ಚೆಂಡೂರ್. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಈಗ ಸಮಾಧಾನ ಆಯ್ತಾ? ನನ್ನ ಮೇಲೆ ಸಿಟ್ಟೆಲ್ಲ ಹೋಯ್ತಾ? ಸಿಟ್ಟಿರ್ಲಿಲ್ಲ. ಯಾವಾಗ ನಿಮ್ಮ ಕೈ ರುಚಿ ನೋಡ್ತೀನೋ, ನಿಮ್ಮ ಎದುರಿಗೆ ನೋಡ್ತೀನೋ, ಅದನ್ನು ತಿಂದು ನಾನು ಸಂತೋಷ ಪಡ್ತೀನೋ ಅಂತ ನನಗೆ ಕನಸು ಕಾಣ್ತಾ ಇದ್ದೆ. ನೋಡ್ರ, ಕನಸು ಇವತ್ತು ನೆನೆಸಾಗ್ತಾ ಇದೆ. ಓಕೆ, ನಿಮಗೋಸ್ಕರ ಸ್ಪೆಷಲ್ ಆಗಿ ಹುಜೂರ್ ಹುರುಳಿಕಾಯಿ ಅಂತ ಮಾಡಿದ್ದೀನಿ. ಇದು ಪೂರಿ, ಪಲ್ಯ ಮತ್ತೆ ಚಪಾತಿ, ರೋಟಿ ಎಲ್ಲದ್ರ ಜೊತೆ ತಿನ್ಬೋದು. ಇಷ್ಟು ಕಲರ್ಫುಲ್ ಆಗಿದೆಯಲ್ಲ, ಕೇಸರಿ, ಬಿಳಿ, ಹೆಸರು, ಏನೇನೋ ನಮ್ಮ ದೇಶದ ಫ್ಲಾಗ್ ಥರ. ಸ್ಪೆಷಲ್ ಐಟಮ್ ಅಲ್ವಾ? ವೆರಿ ಗುಡ್. ಓಕೆ, ಒಂದು ಸ್ಪೂನ್ ಕೊಡ್ತೀನಿ. ಈಗ ಇದನ್ನು ಟೇಸ್ಟ್ ಮಾಡಿ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿದ್ದಾರೆ ಚೆನ್ನಾಗಿಲ್ಲ ಅಂತೇಳಿ. ರಾಜಾ ಚೆಂಡೂರ್ ಅವರು ಬರೆದಂಥ ಕಾದಂಬರಿಗಳು ನನಗೆ ಭಾಳ ಇಷ್ಟ. ಅನುವಾದ ಮಾಡಿದಂಥ ಕಾದಂಬರಿಗಳು ಭಾಳ ಇಷ್ಟ. ಅದರಲ್ಲೂ ಲಿಟಲ್ ರಾಸ್ಕಲ್ಸ್ ಅಂತ ಒಂದು ಪುಸ್ತಕ ಬರೆದಿದ್ರು, ಟ್ರಾನ್ಸ್ಲೇಟ್ ಮಾಡಿದ್ರು. ಕರೆಕ್ಟಾ? ಹೌದು. ಅದು ಮಲ್ಲಾದಿ ಅವ್ರದ್ದು. ಹೌದು. ಮಲ್ಲಾದಿ ಅವ್ರದ್ದು ಅದ್ಭುತವಾಗಿತ್ತು. ಆಮೇಲೆ ಕಪ್ಪಂಚು ಬಿಳಿ ಸೀರೆ, ಕರೆಕ್ಟಾ? ಅದು ಕೂಡ ಅದ್ಭುತವಾದಂಥ ಪುಸ್ತಕ. ಇವನ್ನೆಲ್ಲ ನಾನು ಓದಿ ಇದನ್ನೆಲ್ಲ ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಯಾರು ಸಿನಿಮಾ ಮಾಡಿದ್ರು. ಅಲ್ಲ, ಲಿಟಲ್ ರಾಸ್ಕಲ್ ಸಿನಿಮಾ ಮಾಡಿದ್ರು, ನಾನು ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಕರೆಕ್ಟಾ? ನನ್ನ ಇನ್ನು ಉಳಿದ ಇನ್ನೆರಡು ಪುಸ್ತಕಗಳೆಲ್ಲ ಸಿನಿಮಾ ಆಗಿದ್ರು ನೀವು ಆ್ಯಕ್ಟ್ ಮಾಡಿದ್ದೀರಾ. ಯಾವುದು? ಗಣೇಶನ ಮದುವೆ, ಗೌರಿ ಗಣೇಶ. ಕರೆಕ್ಟ್. ಅದು ಕೂಡ ಇವರೇ ಬರೆದಿದ್ದು, ಒರಿಜಿನಲ್ ಪುಸ್ತಕಗಳು ಇವ್ರು ಬರೆದಿದ್ದು, ಅದನ್ನು ಸಿನಿಮಾ ಮಾಡಿದ್ದು. ಎರಡರಲ್ಲೂ ನಾನು ಆ್ಯಕ್ಟ್ ಮಾಡಿ. ಸೊ ನನಗೂ ರಾಜಾ ಚೆಂಡ್ರಿಗೂ ಒಂದು ವಿಶೇಷವಾದ ಬಾಂಧವ್ಯ ಇದೆ. ಇವ್ರು ಬರೆದಿರೋದಕ್ಕೆಲ್ಲ ಮೋಸ್ಟ್ಲಿ ನಾನು ಆ್ಯಕ್ಟಿಂಗ್ ಮಾಡಿರ್ತೀನಿ. ನೀವು ಹೆಚ್ಚು ಹೊಗಳಬೇಡಿ, ನಾನು ಇದ್ರ ಬಗ್ಗೆ ಆಮೇಲೆ ಇದು ಚೆನ್ನಾಗಿದೆ ಅನ್ಬೇಕಾಗುತ್ತೆ. ಒಂದ್ಸಲಿ ತಿಂದೀನಿ, ಎರಡನೇ ಸಲ ಒಂದ್ಸಲಿ. ಇನ್ನೊಂದು ಮೆಸೇಜ್ ಕಳಿಸ್ತಾ ಇದೆ ಬ್ರೈನ್ಗೆ, ನಾಲ್ಗೆ ಹೇಗಿದೆ. ಬೇಜಾರು ಮಾಡ್ಕೊಳ್ಳೋದ? ಇಲ್ಲ ಇಲ್ಲ, ತುಂಬ ಚೆನ್ನಾಗಿ. ಮುಖ ನೋಡಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ, ಏನೋ ತಪ್ಪು ಮಾಡ್ಬಿಟ್ಟಿದ್ದೇನೋ ಅನ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆಯಾ? ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ಅಷ್ಟೇ. ಹೌದು. ನಾನು ಇದುವರೆಗೂ ಇಷ್ಟು ಟೇಸ್ಟ್ ಇರೋ ಈ ಥರದ ಸೈಡ್ಸ್ ನಾನು ತಿಂದಿಲ್ಲ. ನಾನು ನಿಮ್ಮ ಪುಸ್ತಕದಲ್ಲಿ ಇದು ಬಂದರೆ ಅದನ್ನು ಮನೆಯಲ್ಲಿ ಪ್ರಯೋಗ ಮಾಡ್ತೀನಿ. ಇದು ನಡೀತಾ ಇದೆ ಈಗ. ನಿಮ್ಮ ಮೊದಲನೇ ಭಾಗದ ಸುಮಾರು 90% ನಮ್ಮಲ್ಲಿ ಪ್ರಯೋಗ ಆಗಿದೆ. ಅದು ಯಾರಾದರೂ ಬಂದರೆ, ನೆಂಟರು ಬಂದರೆ, ಇವ್ರು ಭಾನುವಾರಗಳ ದಿವಸ ಒಂದು ಅಡುಗೆ ಮನೆಯಲ್ಲೇ ಅದನ್ನ ಇಟ್ಬಿಟ್ಟಿದ್ದೀವಿ ಶೆಲ್ಫಲ್ಲಿ. ಬೇರೆ ಎಲ್ಲ ಪಾತ್ರೆಗಳು, ಸೌಟು ಜೊತೆಗೆ ಅದು ಒಂದು ಇದೆ, ಒಂದು ಕಡೆ ಇದೆ. ಹಾಗಾಗಿ ಇದನ್ನು ನಾವು ಪುಸ್ತಕ ಬಂದ್ಮೇಲೆ ಇದನ್ನು ನಾವು ಇಟ್ಕೊಂಡು ಪ್ರಯೋಗ ಮಾಡ್ತೀವಿ. ಚಪಾತಿ ಜೊತೆ ಹೆಂಗಿದೆ?
ಬೆಸ್ಟ್ ಕಾಂಬಿನೇಷನ್ ನೋಡಿ. ಚೆನ್ನಾಗಿದೆಯಾ? ಎಸ್, ಬೇರೆ ಯಾವುದೇ ಸಾಗುಗಳಿಗಿನ್ನೂ ಎಲ್ಲ ಇವ್ರು ಹೇಳಿದ್ಮೇಲೆ ನಾನು ಟೇಸ್ಟ್ ಮಾಡಬೇಕು ತಡ್ಕೊಳಕ್ ಆಗ್ತಲ್ಲ ನಾನು. ತಗೊಳ್ಳಿ. ನಾನು ಕಾಯ್ತಾ ಇದ್ದೀನಿ ಇವ್ರು ಹೇಳಿದ್ಮೇಲೆ ತಿನ್ನೋಣ ಅಂತ. ಬಾಬಾ ನಿಮ್ಗೇನು ಅನ್ಸುತ್ತೆ? ಅದ್ಭುತವಾಗಿದೆ. ಯಾವ ರೀತಿಯಾದಂಥ ಘಾಟಿನ ಮಸಾಲೆ ಇಲ್ಲದೆ ಇರುವಂಥದ್ದು ಒಂದು ಸಾಗು. ನಾನು ಏನೇ ಮಸಾಲೆ ಹಾಕಿಲ್ಲ, ಚಕ್ಕೆ ಆಗಲಿ, ಮಗ್ಗಾಗಲಿ, ಗರಂ ಮಸಾಲ ಆಗಲಿ, ಏನೂ ಹಾಕಿಲ್ಲ. ಸಿಂಪಲ್ಲಾಗಿ ಬರೀ ಹಸಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ತೆಂಗಿನಕಾಯಿ ಜೊತೆ ರುಬ್ಬು ಹಾಕಿರೋದು. ಅದರ ಘಮನೇ ಸೂಪರಾಗಿದೆ. ಓಕೆ, ಆಮೇಲೆ ಈ ಹುರುಳಿಕಾಯಿನ ವಿಶೇಷವಾಗಿ ಹೆಚ್ಚಿದ್ದೀನಲ್ಲ, ಅದು ಒಂಥರ ಮಜಾ ಕೊಡುತ್ತೆ ತಿನ್ನೋಕ್ಕೆ. ಉದ್ದುದ್ದ ಹೆಚ್ಚಿದ್ದೀರಾ? ತೆಂಗಿನಕಾಯಿ ಘಮ ಬಾಯಿ ತುಂಬ ಹಿಡ್ಕೊಳುತ್ತೆ. ಶುಂಠಿ ಘಮ ಹಿಡ್ಕೊಳುತ್ತೆ. ಒಟ್ಟಾರೆ ಸೂಪರಾಗಿದೆ ಟೇಸ್ಟ್ ಇದು. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಿಂದ ಒಂದು ಹನಿಗವನ ಬರುತ್ತೆ. ಕೇಳಿ. ನಿನ್ನ ಚೆಲುವು ನೋಡಲು ಸಾಲದು ಎರಡು ಅಕ್ಷಿ, ನಿನ್ನ ಚೆಲುವು ನೋಡಲು ಸಾಲದು ಎರಡು ಅಕ್ಷಿ ಅನ್ನುವುದಕ್ಕೆ ಪ್ರಿಯೆ ನನ್ನ ಕನ್ನಡಕವೇ ಸಾಕ್ಷಿ. ವೆರಿ ಗುಡ್, ಒಳ್ಳೆ ರೊಮ್ಯಾಂಟಿಕ್ ಆಗಿ ಹೇಳಿದ್ರಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಚಂಡೂರವರೇ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಭಾಳ ಖುಷಿ ಆಯಿತು. ನಾನು ಮಾಡಿಕೊಟ್ಟಂಥ ಸ್ಪೆಷಲ್ ಐಟಮ್ ಇತ್ತಲ್ಲ ಇವತ್ತಿನ, ಹುಜೂರ್ ಹುರುಳಿಕಾಯಿ, ಚೆನ್ನಾಗಿತ್ತ? ತುಂಬ ಚೆನ್ನಾಗಿತ್ತು. ಖುಷಿ ಆಯ್ತಾ? ಇವಾಗ ಮನಸ್ತಾಪಗಳೆಲ್ಲ ಹೋಯ್ತಲ್ಲ, ಕೋಪ ಸಿಟ್ಟೆಲ್ಲ ಹೋಯ್ತಲ್ಲ, ಇನ್ಮೇಲೆ ನನ್ನ ಜೊತೆ ಜಗಳಾಡೋಲ್ಲ, ಎಲ್ಲಿ ನಮ್ಮ ಕೈ ರುಚಿ ಕೊಡಲ್ಲ ಅಂತ. ನೀವೊಂದು ಕೆಲಸ ಮಾಡಿ, ನೆಕ್ಸ್ಟ್ ಯಾವಾಗ ಕೈ ರುಚಿ ಮಾಡ್ತೀನೋ ಆವಾಗ ನಿಮ್ಗೆ ಇಂಟಿಮೇಷನ್ ಕೊಡ್ತೀನಿ. ನೀವು ಬನ್ನಿ, ಯು ಆರ್ ಆಲ್ವೇಸ್ ವೆಲ್ಕಮ್, ಯು ಆರ್ ಎ ಪಾರ್ಟ್ ಆಫ್ ಅವರ್ ಟೀಮ್. ನೀವು ಬನ್ನಿ, ನಾನು ಮಾಡಿದ್ದನ್ನೆಲ್ಲ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಬಾಂಧವ್ಯ ಹೀಗೆ ಮುಂದುವರಿತಾ ಹೋಗಲಿ. ನಮ್ಮ ಬೊಂಬಾಟ್ ಭೋಜನ ಪುಸ್ತಕ ನಿಮಗೊಂದು ಇದೊಂಥರ ಸೂರ್ಯಂಗೆ ಟಾಚ್. ಯಾಕೆ ಅಂದರೆ ನೀವೇ ಪ್ರಿಂಟ್ ಮಾಡೋದು, ನಿಮಗೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀನಿ. ನಿಮ್ಮ ಕೈಯಲ್ಲಿ ತಗೊಳ್ಳೋದು ಒಂದು ವಿಶೇಷ. ಯಾಕೆಂದರೆ ನಿಮ್ಮನ್ನು ಇಟ್ಕೊಂಡಿದ್ದೀರಾ, ನೀವು ಹೇಳ್ದಂಗೆ ಅಡುಗೆ ಮನೆ ಇಟ್ಕೊಂಡಿದ್ದೀರಾ, ಅದು ಬೇರೆ ವಿಚಾರ. ಇದು ನಾನು ಕೊಟ್ಟಿದ್ದೀನಲ್ಲ, ಸೊ ಇವಾಗ ಏನು ಮಾಡ್ಬೇಕು ನೀವು ಅಂದರೆ, ಇದನ್ನ ಅಡುಗೆ ಮನೆ ಇಟ್ಟಿಟ್ಟು ಅಡುಗೆ ಮನೆ ಕಬೋರ್ಡಲ್ಲಿ ಇಟ್ಬಿಡಿ. ಒಂದು ಸೇಫ್ಟಿ ಒಂದು ಇರಲಿ ಮನೆಯಲ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ಬಾಂಧವ್ಯ ಹೀಗೆ ಮುಂದುವರ್ಕೊಂಡು ಹೋಗಲಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ನಮಸ್ಕಾರ. ಹುಜೂರ್ ಹುರುಳಿ ಬೇಕಾಗುವ ಪದಾರ್ಥಗಳು: ಉದ್ದಕ್ಕೆ ಹೆಚ್ಚಿದ ಹುರುಳಿಕಾಯಿ 1.5 ಕಪ್, ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ 1 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್, ಬೇಯಿಸಿದ ಹಣ್ಣು ಹುರುಳಿಕಾಯಿ ಬೀಜ ಅರ್ಧ ಕಪ್, ಆಲೂಗೆಡ್ಡೆ ಕ್ಯೂಬ್ಸ್ 1 ಕಪ್, ಹಸಿಮೆಣಸಿನಕಾಯಿ 5, ತೆಂಗಿನ ತುರಿ 1 ಕಪ್, ಬೆಳ್ಳುಳ್ಳಿ 2 ಎಸಳು, ಶುಂಠಿ 1 ಇಂಚು, ಎಣ್ಣೆ 2 ಟೇಬಲ್ ಚಮಚ, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ, ಇಂಗು 1/4 ಚಮಚ, ಸಾಸಿವೆ 1 ಚಮಚ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಪ್ಯಾನ್ಗೆ ಹಸಿ ಮೆಣಸಿನಕಾಯಿ, ತೆಂಗಿನ ತುರಿ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಪ್ಯಾನ್ಗೆ ಎಣ್ಣೆ, ಇಂಗು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹುರುಳಿಕಾಯಿ ಹಾಕಿ ಬಾಡಿಸಿ. ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಟೊಮ್ಯಾಟೊ ಹಾಕಿ ನೀರು ಚಿಮುಕಿಸಿ ಬೇಯಿಸಿಕೊಳ್ಳಿ. ಅದಕ್ಕೆ ರುಬ್ಬಿದ ಮಿಶ್ರಣ, ಬೇಯಿಸಿದ ಹುರುಳಿಕಾಯಿ ಬೀಜ, ಆಲೂಗೆಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಹುಜೂರ್ ಹುರುಳಿ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಇವತ್ತಿನ ಮಾನಸಿಕಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇಮೇಲ್ ವಿಳಾಸ ಕೂಡ ಕರೆಕ್ಟಾಗಿ ಸ್ಪೆಲ್ಲಿಂಗ್ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ, ಇದೇ ಜಾಗದಲ್ಲಿ, ಇದೇ ಸಮಯದಲ್ಲಿ ಇಲ್ಲೇ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.